ಇನ್ನೊಂದು ಜ್ಯೂಸ್ ತಗೋಬ, ಇನ್ನೊಂದು ಜ್ಯೂಸ್. ಎಲ್ಲ ಬಾತ್ರೂಮ್ ಕ್ಲೀನ್ ಮಾಡೋದೆ. ನನಗೆ ಒಂದು ಯಾವ ಥರ ಬೇಕು ನಿಮಗೆ? ಸೊ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಈ ಒಂದು ಡೇ 3 ಆಫ್ ವ್ಲಾಗ್ನ ನಾನು ನಮ್ಮ ವಿಶಾಲ್ ಮಠಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಇವಾಗ ತಾನೇ ಕ್ಲಾಸೆಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಇವಾಗ ವಿಶಾಲ್ ಮಠಕ್ಕೆ ಬಂದಿದ್ದೋ ಏನೋ ತಗೊಳವ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಒಳಗಡೆ ಹೋಗೋಣ. ವಿಶಾಲ್ ಮಠಕ್ಕೆ ಬಂದ್ಬಿಟ್ಟು ಡೊಮೆಕ್ಸ್ ಹುಡ್ಕೊ ಅಂದರೆ ಇಲ್ಲೇ ಸಿಕ್ಕ ಡೊಮೆಕ್ಸ್ ಇಲ್ಲೇ ಡೊಮೆಕ್ಸ್ ಬನ್ನಿ ಡೊಮೆಕ್ಸ್ ಅಂತ ಹುಡ್ಕದ. ಡೊಮೆಕ್ಸ್ ಅಂದರೆ ಏನು? ಸರಿ, ಎಲ್ಲಿ ಅವನು? ಡೊಮೆಕ್ಸ್ ಆರ್ಪಿಕ್ ತಾನೆ. ಡೊಮೆಕ್ಸ್ ಅಂದರೆ ಯಾವುದು? ಆರ್ಪಿಕ್ ಯಾವುದು? ನನಗೆ ಕನ್ಫ್ಯೂಸ್ ಆಗ್ಬಿಟ್ಟು ಡೊಮೆಕ್ಸ್ ಯಾವುದು? ಡೊಮೆಕ್ಸ್ ಅನ್ನೋದು ಬಾತ್ರೂಮ್ಗೆ ತಾನೇ ಹಾಕೋದು, ಕ್ಲೀನ್ ಮಾಡೋದು. ಹಾಂ, ಸೆನ್ಸೋಡೈನ್ ಪ್ರಮೋಷನ್ ಮಾಡ್ತೀವಿ. ಗೈಸ್, ವಿಶಾಲ್ ಮಠಕ್ಕೆ ಬಂದಿದ್ದೀವಿ ಇವಾಗ ನಾವು. ಅಲ್ಲಿಂದ ಈಗ ಬ್ರೋ ಅವರು ಇಲ್ಲೋದ್ರು, ಇಲ್ಲಿಲ್ಲ, ಇಲ್ಲೂ ಇಲ್ಲ. ಈ ಕಂಬದಲ್ಲಿರುವನೇ ಇಲ್ಲಿರುವನು, ಈ ಕಂಬದಲ್ಲಿರುವನು ಮಚಾ. ಡೊಮೆಕ್ಸ್ ಬರಲ್ಲ, ಡೊಮೆಕ್ಸ್ ಇಲ್ಲ, ಆರ್ಪಿಕ್. ಓಮ್ ನಿಂಜಾ ಅಂಟಿ, ಓಮ್ ನಿಂಜಾ ಐತೆ, ಓಮ್ ನಿಂಜಾ ಬ್ರ್ಯಾಂಡ್. ವಿಡಿಯೋ ಕಾಲ್ ಮಾಡೋ ಆರ್ಪಿಕ್ ಐತೆ. ಓಮ್ ನಿಂಜಾ ಅಂತ ಯಾವುದೋ ಒಂದು ಹೊಸ ಬ್ರ್ಯಾಂಡ್ ಐತೆ. ಪೆನೈಲ್ ಹಾಕಿದ್ರೆ ಏನು? ಎಲ್ಲ ಬಾತ್ರೂಮ್ ಕ್ಲೀನ್ ಮಾಡೋದೆ. ಏನ್ ಬೇಕು ನಿನ್ಗೀಗ? ನನಗೆ ಒಂದು ಯಾವ ಥರ ಬೇಕು ನಿಮಗೆ? ನಿಮ್ಮ ಅಪ್ಪ ಕೊಡ್ತಾನೆ ಅಷ್ಟೇ, ಅಷ್ಟೇನು ಬೇಡ. ಡೊಮೆಕ್ಸ್ ಇಲ್ಲಿಲ್ಲ. ಡೊಮೆಕ್ಸ್ ಇದೆ ರೈಸ್ ಅವ್ರಿಗೆ. ಡೊಮೆಕ್ಸ್ ಎಲ್ಲ ಹಾಕಿದ್ರೇನೆ ಇಷ್ಟ. ಸಾರಿ, ಬನ್ನಿ ಅಲ್ಲೊಂದು ಸ್ವಲ್ಪ ಏನೋ ಬೇರೆ ಐಟಮ್ ಐತೆ, ಅಲ್ಲಿ ನೋಡೋಣ. ಡೊಮೆಕ್ಸ್ ವಸ್ತು ಪ್ರದಕ್ಷಿಣ ನೋಡಿ. ರೆಡ್ ಆರ್ಪಿಕ್ ಗೊತ್ತು, ಬ್ಲೂ ಆರ್ಪಿಕ್ ಗೊತ್ತು. ಓಮ್ ನಿಂಜಾ ಬಾತ್ರೂಮ್ ಕ್ಲೀನರ್. ಗೈಸ್, ಯಾವುದೋ ನಮಗೆ ಗೊತ್ತಿಲ್ಲದೆ ಯಾವುದೋ ಹೊಸ ಬ್ರ್ಯಾಂಡ್ನ ಇಟ್ಟಿದ್ದಾರೆ ಇಲ್ಲಿ, ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟಿದ್ದಾರೆ. ಬನ್ನಿ ಮೇಲ್ಗಡೆಯಿಂದ ವ್ಯೂ ತೋರಿಸ್ತೀನಿ ನಿಮಗೆ ವಿಶಾಲ್ ಮಠದ್ದು. ಒಂಥರ ಗ್ಲಾಸು. ಬೈಕ್ ಹುಡುಕಿ ಯಾರು ನಮ್ಮ ಬೈಕ್ ಹತ್ಕೊಳ್ತಾವನೇ. ಸರಿ, ಸ್ವಲ್ಪ ಕೆಲಸ ಮಾಡೋರು ಇದ್ದಾರೆ. ಓ ವಿಶ್ವಾಸ್, ವಿಶ್ವಾಸ್ ನೋಡು ಬ್ರೋ. ಯಾರಿಗೆ ವಿಶ್ವಾಸ್? ಪಾಪುಗೆ. I am a beggar boy, I am a beggar boy, I am a beggar boy, please give me pies. ಪಾಪುಗ ವಿಶ್ವಾಸ್. ತಗೋ ವಿಶ್ವಾಸ್, ತಗೋ ವಿಶ್ವಾಸ್. ಚೆನ್ನಾಗಿರುತ್ತೆ. ಈ ಥರ ಡಿಸೈನ್ಸ್ ಇರ್ಬೇಕು ಪಾಪುಗಳಿಗೆ. ಹಿಂಗಂದ್ರೆ ಓಬ ಹಿಂಗೆ ನೋಡಿಲಿ, ಹಿಂಗಿರುತ್ತೆ. ಇದನ್ನ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ. ಡಬಲ್ ಮೀನಿಂಗು ಸರ್, ಅದೇ ಮಾತಾಡಿ. ಡಬಲ್ ಮೀನಿಂಗ್ ಆಗಲ್ಲ ಗೈಸ್. ಅದು ಓಪನ್ ಆಗೋದೇನು ಅಂದರೆ ಇದು ಪಾಪುಗೆ ನೀರು ಕುಡಿಯೋಕ್ಕೆ, ಇಲ್ಲ ಹಾಲು ಕುಡಿಯೋಕ್ಕೆ, ಆ ಥರ ಐಟಮ್ ಬಾಕ್ಸ್ಗಳು. ನಾವು ಕಾಲೇಜ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೋ. ಸೋಡಾವನ್ನು ಏನೋ ಆರ್ಪಿಕ್ ಅಲ್ಲ, ಏನೋ ಡಾಮೆಕ್ಸ್ ಹೊಡಿಕ ಬಂದಿದ್ದೀವಿ ಇಲ್ಲಿ. ಡಾಮೆಕ್ಸಲ್ಲಿ ಒಂದು ಸಿಕ್ತಲ್ಲ, ಡಾಮೆಕ್ಸ್ ನಮಗೆ ಈ ಕಂಬದಲ್ಲಿರುವನೇ, ಬರೀ ಈ ಕಂಬದಲ್ಲಿರುವನೇ. ಎಲ್ಲ ಓಡ್ಬಿಟ್ಟವನು. ಬನ್ನಿ ಹೋಗಿ ಹುಡ್ಕದವನ್ನ. ಅವ್ನ ಮೇಲೆ ಹುಡುಕ ಬರೋ ಗಂಟನೇ ನಮಗೆ ಈಗಲೇ ತಪ್ಪಿಸ್ಕೊಬಿಟ್ಟವನೇ. ಇವಾಗ ಹುಡುಕ್ಬೇಕು ಅವ್ನ ಹೋಗ್ಬಿಟ್ಟು ನಾವು.
ಮೂಗ್ ದಾರ ಬಿಚ್ಕೊಂಡು ಚೆನ್ನಾಗಿ ಆಗ್ಬಿಟ್ಟವನು ಸುಮ್ಮನೆ ನೋಡೋಯ್ತಾನೆ. ಇಲ್ಲಿ ನಾವು ಈ ಕಂಬದಲ್ಲಿ ಸಿಗ್ತಿಲ್ಲ, ಇಲ್ಲೂ ಸಿಗ್ತಿಲ್ಲ, ಅಲ್ಲೂ ಸಿಗ್ತಿಲ್ಲ. ನಮ್ಮನ್ನ ಈ ಥರ ತಪ್ಪಿಸ್ಕೊ ಓಡಾಡ್ತಿದ್ರೆ ನಾವು ಬರೀ ಹುಡುಕೊಂಡೇ ನಿಂತ್ಕೋಬೇಕಾಯ್ತದೆ. ಬನ್ನಿ ನಮ್ಮ ಹುಡುಗರು ಬೇಕಾಗಿರೋ ಐಟಮ್ಗಳೆಲ್ಲ ಗ್ಲಾಸ್ ಐಟಮ್ ಇತ್ತಲ್ಲ ಮಗ ಒಂದು ಏನೇ ಹೊಡಿಯ ಗ್ಲಾಸ್ ಥರ ಎಲ್ಲೋಯ್ತು. ಮೋಸ್ಟ್ಲಿ ಇಲ್ಲಿದೆ ನೋಡಿ ಗಾಯ್ಸ್, ಚೆನ್ನಾಗಿದೆ ಗಾಯ್ಸ್. ಇದು ಸೋಡಾ ಬ್ರೋ. ಬ್ರೋ ಚೆನ್ನಾಗಿದೆ. ಇದಕ್ಕೆ 20 ರೂಪಾಯಿ ಬ್ರೋ. ಐ ಡು ನಾಟ್ ಸ್ವೆಟ್ ಐ ಸ್ಪಾರ್ಕಲ್ ಅಂತ ಇಲ್ಲಿ ನೋಡಿ, ಮೋಟಿವೇಶನ್ ನೋಡಿ. ಐ ಡು ನಾಟ್ ಸ್ವೆಟ್ ಐ ಸ್ಪಾರ್ಕಲ್ ಅಂತ. ಪ್ರೋಟೀನ್ ಶೇಕು ಚೆನ್ನಾಗಿದೆ ಬ್ಲ್ಯಾಕಲ್ಲಿ. ಈ ಥರದೊಂದು ತಗೊಂಡೋಗಿದೆ ನಾನು. ಲುಕ್ತಾ ಮಿರರ್ ದಟ್ಸ್ ಯುವರ್ ಕಾಂಪಿಟೇಷನ್ ಬ್ರೋ. ಬ್ರೋ ಓನ್ಲಿ 30 ರೂಪೀಸ್. ಎಷ್ಟು ಚಿಕ್ಕದು ಅಂತಂದರೆ ಇಷ್ಟು ನಮ್ಮ ಬೆರಳಿಂದ 2 ಇಂಚ್ ಐತೆ ಅಷ್ಟೇ ಇದೆ. ಇದಕ್ಕೆ 30. ಇದಕ್ಕೆ 50 ರೂಪಾಯಿ. ಇಲ್ಲಿ ಬಂದ ನೋಡಿ ಗಾಯ್ಸ್, ಈ ಕಂಬದಲ್ಲಿರುವನು ಟಕ್ಕಿಲ್ಲ ಹೊಡಿಯೋಕೆ ಗಾಯ್ಸ್. ಇದು ಟಕ್ಕಿಲ್ಲ ಎಲ್ಲಿತ್ತು ಮಗ? ಇದು 19 ರೂಪಾಯಿ ಕಲ್ಲ ಇದು. ಬ್ರೋ ಇನ್ನೆಷ್ಟು ಅಂತಿದ್ದೆ ಗ್ಲಾಸ್ ಈಗ 5 ರೂಪಾಯಿ ಅಂತಿದ್ದ ಬ್ರೋ. ಗೈಸ್ ಇವಾಗ ನಾವು ಸರಿ ಆಯಿತು, ಒಂದು ಸಾಕಾಗಿರೋದೊಂದು ಈ ಥರದೊಂದು ಫೋಟೋಶೂಟ್ ಮಾಡ್ಸೋಕ್ಕೆ ಚೆನ್ನಾಗಿ ಕಾಣಬೇಕು. ತಗೊಡು ಮಗ, ನಂಗೆ ಈ ಥರದ್ದು ತಗೊಡು. ಬ್ರೋ ಹೆಂಗಿದ್ರು ಕುಡಿಯೋದೇನೋ ಬ್ರೋ. ಒಂದು ನಿಮಿಷ ಇರಿ ಗೈಸ್, ತೋರಿಸ್ತೀನಿ ನಿಮಗೆ. ಹೆಂಗೆ ಇಟ್ಕೊಂಡು ಹಾಯ್ ಮಚ್ಚ 50 ರೂಪಾಯಿ ಸಿರಾ ಬರೋ ಸ್ಟಿಕ್ಕರ್ನೆಲ್ಲ ಗೈಸ್. ಇದು ಚೆನ್ನಾಗೈತೆ ಅಲ್ಲ ಗೈಸ್, ಇದೊಂಥರ ಫೋಟೋಶೂಟ್ ಮಾಡಿಸಿ. ಜಸ್ಟ್ 99 ಇದು. ಸ್ವಲ್ಪ ಇದೊಂದೇ ಚೆನ್ನಾಗಿರೋ, ಇದೊಂದು ಒಂಚೂರು ದೊಡ್ಡ ಆಯಿತು, ಸ್ವಲ್ಪ ಚಿಕ್ಕದಾಗಿರ್ಬೇಕು. ನಡ್ರಿ ಹೋಗುವ. ಅದೇನೋ ಬೇರೆ ಕಲ್ಲಿ ಗೈಸ್. ಇನ್ನೂ ಬೇರೆ ವೆರೈಟಿ ಐಟಮ್ಸ್ಗಳನ್ನ ಇಟ್ಟಿದ್ರು, ಇಟ್ಟಿಲ್ಲ, ಎಲ್ಲ ಬೇರ್ಕೊಂಡೋಗಿರ್ತಾರೆ. ಬನ್ನಿ ಕೆಳಗಡೆ ಹೋಗಿ ಸ್ವಲ್ಪ ವಿಶಾಲ್ ಮಠಲ್ಲಿ ಕಲೆಕ್ಷನ್ಸ್ ತೋರಿಸ್ತೀನಿ ನಿಮಗೆ. ಇದೇನು ಅಂತ ಬನ್ನಿ. ಲಿಫ್ಟ್ ಹೋಗೋದ ಬನ್ನಿ. ನಡ್ಕೊಂಡು ಹೋದ್ರೆ ಲಿಫ್ಟ್ ಇರೋದೇನಕ್ಕೆ ಲಿಫ್ಟಲ್ಲಿ ಹೋಗಿ ನೋಡಿ. ಎಕ್ಸ್ಪರ್ಟ್ ಆಫ್ ಫ್ರೆಂಡ್ಸ್ ಫುಟ್ಬಾಲ್ ಐಸು ಹಂಗೆ ಮಾತಾಡೋದು ಬರೀಕಿಲ್ಲ, ಅವಾಗ ಹಿಂಗೆ ಆಡ್ತಿರ್ತಾನೆ. ಫಾರ್ ಎವರ್ ಸಿಂಗಲ್ ಬಾಮಗಲ ಗೈಸ್ ಬನ್ನಿ. ಲಿಫ್ಟ್ ಕ್ಯಾನ್ಸಲ್ ಆಗಿದೆ, ಯಾವತ್ತು ಜೀವನದಲ್ಲಿ ನಡ್ಕೊಂಡು ಹೋಗ್ಬೇಕು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಾವೇ ನಡಿಬೇಕು. ನಾವು ಯುವಕರು ಹಿಂದಿರ್ಬೇಕು ಅಂದರೆ ನಡಿಲೇಬೇಕು. ಗುದ್ದು ನೀರು ತೆಗಿರ್ಬೇಕು. ತೆಗೀರಿ ಬ್ರೋ, ಬಗ್ಗಿ ಬ್ರೋ, ತೆಗೀರಿ ಬ್ರೋ. ಕೆಡಿಕ್ ಹೋದ ಬ್ರೋ. ಬನ್ನಿ, ಏನು ತಗೊಳ್ಳೋದ ಬ್ರೋ? ಸುಮ್ಮನೆ ಎಷ್ಟು ಟೈಮ್ ವೇಸ್ಟ್ ಮಾಡಿಸ್ತಾವನೆ ಅಂತಂದ್ರೆ ನಂದು ಒಂದು ಬಿಸ್ಕೆಟಾರು ತಗೊಡ್ತಾನ. ಒಂದು ಬಿಸ್ಕೆಟು ತಗೊಳಲ್ಲ ಅವನು, ಸುಮ್ಮನೆ ಕರ್ಕ ಬಂದವನು ಇಲ್ಲಿಗೆ. ಟೈಮ್ ವೇಸ್ಟ್ ಮಾಡ್ದ, ಎಷ್ಟು ಟೈಮ್ ವೇಸ್ಟ್ ಮಾಡ್ದ. 5 ರೂಪಾಯಿ ಒಂದು ಆಯಿ ಇಲ್ಲ, ಒಂದು ಬಾಯಿ ಇಲ್ಲ, ಒಂದು ಥ್ಯಾಂಕ್ಸ್ ಇಲ್ಲ, ಸುಮ್ಮನೆ ಕರ್ಕ ಬಂದ. ಬರೀ ಈ ಥರ ಟ್ಯಾಗ್ ಹಾಕ್ಸ್ತಾ ಬ್ಯಾಗ್ ಬೇರೆ. ನಮ್ಮ ಮೇನ್ ಇಂಪ್ಯಾಕ್ಟ್ ಆಗಿದ್ದೇನು ಅಂದರೆ ಬ್ಯಾಗ್ ಮೇಲೆ ಟ್ಯಾಗ್ ಹಾಕ್ಸ್ಬಿಟ್ಟ. ಅದೇ ಟ್ಯಾಗ್ ಏನಕ್ಕೆ ಹಾಕಿಸ್ತಾ ಅವನು? ಟ್ಯಾಗ್ ಏನಕ್ಕೆ ಹಾಕಿಸ್ತಾ? ಸೇಫ್ಟಿಗೆ ಎಲ್ಲಿ ಹೋದ ಅವನು? ಸುಮ್ಮನೆ ಬರೀ ವಿಶಾಲ್ ಮಠದಲ್ಲಿ ಬಂದೀವನ್ನ ಹುಡ್ಕೋದೇ ಅರ್ಧ ಗಂಟೆ. ಹೇಳೆಲ್ಲ ಮಾಡಲ್ಲ, ಸುಮ್ಮನೆ ಓಡಾಡ್ತಿರ್ತಾನೆ ಅಲ್ಲಿ ಇಲ್ಲಿ. ನೋಡಿ ಇಲ್ಲಿ ಎಲ್ಲಿ ಅವನೇ, ಇಲ್ಲಿ ಈಚೆಗೆ ಹೋಗ್ಬಿಟ್ನಾ ನೋಡಿ.
ಇಷ್ಟಕ್ಕೆ ಗೈಸ್ ಇಷ್ಟೊತ್ತು ಒಳಗಡೆ ನಮ್ಮನ್ನ ಸುತ್ತಿಸ್ಬಿಟ್ಟು ಏನಂದ್ರೆ ಏನು ತಗೊಳ್ಳಿಲ್ಲ ಅವನು. ಇದು ನಮಗೆ ಸುಮ್ಮನೆ ಹೆಂಗೆ ಮಾಡ್ದ ಅಂತಂದರೆ ಈ ಕಡೆ ಇಲ್ಲಿಂದ ಇಲ್ಲಿ ನೋಡಿ, ಇಲ್ಲಿ ಇದು ಎಂಟ್ರೆನ್ಸು, ಇಲ್ಲಿಂದ ಹೋಗಿ ಹಿಂಗೆ ಬಂದ ಅವನು. ಇಲ್ಲಿಂದ ಇಲ್ಲೋಗಿ ಬರೋಕ್ಕೆ ಅಲ್ಲೆಲ್ಲ ಹೋಗಿ ಬರಬೇಕಾ ಸರ್? ಅಲ್ಲೆಲ್ಲ ಹೋಗಿದ ಗೈಸ್, ಅಲ್ಲಿ 3rd floor ಗಂಟೆ ಹೋಗಿ ವಾಪಸ್ ಬರಬೇಕಾ? ಉಗಿರಿ ಮೊಕ್ಕೆ ಇವನಿಗೆ, ನೋಡ್ಕೊಳ್ಳಿ ಇವನ್ನ, ಇವನೇ ಕರ್ಕೋದು ಅವ್ನ ಮೇಲ್ಗಡೆಗೆ, ಕಳ್ಳಂತರ ನೋಡ್ತಾನೆ. ಬರೀ ಈ ಥರ ಡೌ ಮಾಡ್ಕೊಂಡೇನೆ ನಮ್ಮ ಕಾಲೇಜಲ್ಲಿ 3 ವರ್ಷ ಇದ್ದ ಅವನು. ಈಗ ಬನ್ನಿ ಗಾಡಿ ತೆಗೋಣ. ವಿಶ್ವಾಸ್ ಗಾಡಿ ತೆಗಿ. ನಂದು ಇದೇ ಅಲ್ಲಿ ನಿಲ್ಸಿದ್ಯಾ? ಫಾರ್ಚುನರ್ ಯಾಕೆ ಅಲ್ಲಿ ಹೋಗ್ತಾ ಇದ್ದೀನಿ ನಂದು. ತೆಗಿ ಆಯ್ತು ಇರಲಿ. ತೆಗಿಯಕ್ಕೆ ಬರಲ್ಲ ಬ್ರೋ. ನಾಟಕ ಆಡಬೇಡ ಬ್ರೋ. ನಾಟಕ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೀವಿ. ಏನ ನೀವು ಬಂದೇ ಇಲ್ಲ ವಿಡಿಯೋದಲ್ಲಿ. ಲವ್ ತೆಗಿಲ್ಲ ಗೈಸ್. ಇಂಥ ನವರಂಗಿ ನಾಟಕ ಆಡ್ತಾನೆ ಗೈಸ್. ಕ್ಯಾಮ್ರಾ ಆನ್ ಮಾಡಿಬಿಟ್ರೆ ನೋಡಿ ಇಲ್ಲಿ ಹತ್ರದಲ್ಲಿ. ಕೀ ತೋರ್ಸಪ್ಪ ಪುಟ್ಟು. ಕೀ ಇಲ್ಲಪ್ಪ, ಗಾಡಿ ತೆಗಿ ಅಂದರೆ ಬರೀ ಇಲ್ದಿರ ಮಾತುಗಳನ್ನೇ ಆಡ್ತಾನೆ ನನಗೆ. ಹಾಂ ಏನು ರಿವರ್ಸ್ ಇಲ್ವಾ ಗಾಡೀಲಿ? ಬಾಸ್ ಹೆಸರು ನೋಡಿ ಗೈಸ್. ಬನ್ನಿ ಈಗ ಹೋಗಿ ವಿಶ್ವಾಸನ ಡ್ರಾಪ್ ಹಾಕ್ಬಿಟ್ಟು ನಾವು ನಮ್ಮ ಮನೆ ಕಡೆಗೆ ಹೋಗೋಣ. ಹೋದರೆ ಮನೆಗೆ ಹೋಗ್ತೀವಿ. ಅಲ್ಲಿ ಹೋಗಿ ನಮ್ಮ ಶಿಷ್ಯ ಇದ್ದಾನಲ್ಲ, ಲೈಕ್ ಮಾಡಿ ಅಂತಂದಲ್ಲ, ನಾನು ತೋರಿಸ್ತೀನಿ ಬನ್ನಿ ಅವ್ನು ಏನು ಮಾಡ್ತಿರ್ತಾನೆ ನೋಡ್ಕೊಂಡು. ಅದೊಂದು ಸ್ವಲ್ಪ ಕ್ಲಿಪ್ ಹಾಕ್ತೀನಿ. ಎಲ್ಲಿ ಹೆಂಗೆ ಹೋಗೋದು? A few moments later. ಬೈಲಿ ಅದಕ್ಕೆ ಇನ್ನೊಂದು ಜ್ಯೂಸ್ ತಗೋಬ. ಇನ್ನೊಂದು ಜ್ಯೂಸ್ ದೊಡ್ಡ ಜ್ಯೂಸ್ ತಗೋಬ. ದೊಡ್ಡ ಜ್ಯೂಸ್ ದೊಡ್ಡದು. ಬಲಾ ಇಲ್ಲ ಜ್ಯೂಸು, ದೊಡ್ಡ ಜ್ಯೂಸು, ದೊಡ್ಡದ ಇದು. ಕಾಸೆಲ್ಲ ಅಂಗಡಿಲಿ, ತಾತನ ಅಂಗಡಿ. ಸರಿ ದೊಡ್ಡ ಜ್ಯೂಸ್ ಕೊಡ್ತಾರೆ ಹೆಂಗೆ ಬಂದ್ಬಿಟ್ಟು. 12 seconds later. ಗೈಸ್ ಇವತ್ತೊಂದು ದಿನ ಈ ವ್ಲಾಗಲ್ಲಿ ವಿಶಾಲ್ ಮಾರ್ಟಿಂದ ಮನೆಗೆ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಡೇ 2 ವ್ಲಾಗ್ನ ಎಡಿಟ್ ಎಲ್ಲ ಮಾಡ್ಬಿಟ್ಟು ಪೋಸ್ಟ್ ಮಾಡಿದೆ. ಈಗ ಪಾತ್ರೆ ಬಿಡುತ್ತಾ ಇದೆ. ಡೈಲಿ ವ್ಲಾಗ್ ಮಾಡ್ತೀನಿ ಅನ್ನೋದೇ ಮರ್ತ್ಬಿಟ್ಟು ನಾನು ಫೋನ್ ಚಾರ್ಜ್ ಆಗಿರ್ಲಿ ಅಂದ್ಬಿಟ್ಟು ಪಾತ್ರೆ ಬೆಳಗ್ಗೆ ಬಂದರೆ ಆಮೇಲೆ ಗ್ಯಾಪ್ನ ಆಯ್ತು. ನಾನು ಇದು ಅನ್ನೋದು ಡೈಲಿ ಈ ವ್ಲಾಗ್ನ ಅಪ್ಲೋಡ್ ಮಾಡಬೇಕಲ್ಲ ಅಂದ್ಬಿಟ್ಟು ಈ ಒಂದು ಡೇ 3 ವ್ಲಾಗಲ್ಲಿ ಗೈಸ್ ಕಮ್ಮಿ ವ್ಲಾಗ್ ಮಾಡಿರೋದು ಅನಿಸ್ತದೆ. ನಾನು ನೋಡಿ ಪರಿಸ್ಥಿತಿ ನೋಡಿ, ಬಾಗಿನ ಪರಿಸ್ಥಿತಿಗಳು ನೋಡಿ. ಪಾತ್ರೆ ಬೆಳಗ್ತಾ ಇದ್ದೀನಿ, ತೋರಿಸಿದ್ರಲ್ಲಿ ನೀರೇ ಹೋಯ್ತಾ ಇಲ್ಲ ಗೈಸ್, ನೀರೇ ಹೋಯ್ತಾ ಇಲ್ಲ. ನಮ್ಮ ಮಮ್ಮಿ ನೋಡಿ ಅಲ್ಲಿ ನಮ್ಮ ಮಮ್ಮಿ ಹೊಲಿತೈತೆ, ಅದಕ್ಕೆ ನಮ್ಮ ಮಮ್ಮಿ ಕೆಲಸ ನನಗೆ ಮಾಡ್ಬೋದು. ಮಮ್ಮಿ ತೋರಿಸೋದಾಗಿಲ್ಲ, ತೋರಿಸಾಗಿಲ್ಲ ಮಮ್ಮಿ ನೋಡಿ. ಮಮ್ಮಿ ಆಂಟಿ ನಿಮ್ಮ ಮಗ ಏನು ಮಾಡ್ತಾವನೆ? ಏನು ಮಾಡ್ತಾನೆ? ಪಾತ್ರೆ ತೊಳಿತಾವನೆ. ಓಕೆನಾ? ಯಾರ್ಯಾರು ಡೇಟು ಅದನ್ನ ನೋಡಿಲ್ಲ ಹೋಗಿ, ಇಲ್ಲಿ ಲಿಂಕ್ ಐತೆ ಇಲ್ಲಿ ಮೇಲ್ಗಡೆ, ಅದನ್ನ ಕ್ಲಿಕ್ ಮಾಡಿ ಡೈರೆಕ್ಟ್ ನಿಮ್ಮನ್ನ ಡೇಟು ವ್ಲಾಗ್ ಕರ್ಕೊಯ್ತದೆ. ಅದ್ರಲ್ಲಿ ನಮ್ಮ ಹುಡುಗ ಒಂದು ಕುಮಾರ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗಿರ್ತೀವಿ ಅವತ್ತು. ಅಲ್ಲಿ ನಮ್ಮ ಹುಡುಗಂದು ಹೆಲ್ಮೆಟ್ ಕದ್ಬಿಡ್ತಾರೆ, 3000 ಹೆಲ್ಮೆಟು. ಅದು ಕದ್ದಿರೋದಲ್ಲ ಆ್ಯಕ್ಚುಲಿ, ಎಲ್ಲರೂ ಹೆಲ್ಮೆಟ್ಗಳನ್ನ ಮುಡ್ಬಿಟ್ಟು ಹೋಗಿರ್ತೀವಿ ನಾವು.
ಅಲ್ಲಿ ಏನಾಯ್ತದೆ ಅಂದರೆ ಇಬ್ಬರು ನಮ್ಮ ಜೊತೆ ಇನ್ನೂ ಇಬ್ಬರು ಮಡಗ್ತಾರೆ ಬ್ಲ್ಯಾಕ್ ಹೆಲ್ಮೆಟ್ಗಳು ಎರಡೂ. ಅವ್ರೇನು ಮಾಡೋರು ಅಂದರೆ ಹಳೆ ಹೆಲ್ಮೆಟ್ನ ಮಡಗ್ಬಿಟ್ಟು ನಮ್ಮದೇ ಹೆಲ್ಮೆಟ್ನ ಎತ್ಕೊಂಡು ಹೋಗೋರೆ. ನಾವು ಅಲ್ಲಿ ನೋಡ್ತೀವಿ ಆ ಹೆಲ್ಮೆಟ್ ಎರಡು ಎಲ್ಲ ಮೂರು ಬ್ಲ್ಯಾಕ್ ಅಂದ್ಬಿಟ್ಟು ಅವರು ಅದೇ ಎತ್ಕೊಂಡು ಹೋಗೋರು. ನಾವು ಹೋಗಿ ನೋಡ್ತೀವಿ ಅದಿಲ್ಲ. ಅದು ವಿಡಿಯೋದಲ್ಲಿ ಹಾಕಿದ್ವಿ ನೋಡಿ, ಡೇಟು ವ್ಲಾಗಲ್ಲಿ. ಅದು ಏನೋ ಸಿಚುವೇಶನ್ ಆಯ್ತಲ್ಲ ಅವಾಗ ಅದಾದ್ಮೇಲೆ ಅದನ್ನ ಹಾಕಿದ್ದೀನಿ ನಾನು. ವಿಡಿಯೋನ ಮಾಡಿ ತೋರಿಸಿದ್ದೀವಿ. ಅವ ಆಂಟಿಗೂ ಹೇಳ್ದೋ ನಾವು, ಅವರು ಕಾಸೆಲ್ಲ ಇಸ್ಕೊಳ್ಳಲ್ಲ ಕಣಪ್ಪ, ನಾನು ಸುಮ್ಮನೆ ನೀವು ಇಟ್ಕೊ ಹೋಯ್ತಿರಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಮಡಗಿರಪ್ಪ ಏನಿಲ್ಲ ಅಂತಂತ ಮಡಗಿಸೋದು ಅಷ್ಟೇ. ನೀವು ನೋಡಿ ಅದಕ್ಕೆ ಒಂದೇ ಕಡೆ ಮಡಗಿ ಅಂತ ಅಂದಿದ್ದು ಅಂತ ಅಂತಿದ್ರು ಅವ ಆಂಟಿನೂ. ಈಗ ಪಾತ್ರೆ ಬಿಡೋದ್ಬಿಟ್ಟು ನೆಕ್ಸ್ಟು ಕಂಡು ಈ ವ್ಲಾಗ್ನ ಇಲ್ಲೇ ನಿಲ್ಲಿಸ್ತೀನಿ ಅನಿಸ್ತೈತೆ. ನೋಡೋದು ಗೈಸ್. ಮತ್ತು ಈ ವ್ಲಾಗ್ ಆದಮೇಲೆ ನಾಳೆ ಡೇ 4 ವ್ಲಾಗ್ ಬರುತ್ತದೆ. ಆ ವ್ಲಾಗ್ ನೋಡಿ. ನಮ್ಮ ಊರಲ್ಲಿ ಮಾರಿ ಹಬ್ಬಕ್ಕೂ ಕೂಡ ಡೈಲಿ ವ್ಲಾಗ್ಸ್ಗಳಲ್ಲೇ ಬರುತ್ತೆ ಅಂತ ಅನಿಸುತ್ತೆ, ಯಾಕಂದರೆ ಮಂಗಳವಾರ ಇರೋದು. ನಾನು ಡೇ 1 ಮಂಗಳವಾರ ನನಗೆ ವ್ಲಾಗ್ ಬರುತ್ತೆ ಅದುವೇ. ಸೊ ನೋಡಿ, ಊಟ ಮಾಡಿದ್ರಿ ಅಂತ ಅನಿಸ್ತದೆ. ಹೋಗಿ ಊಟ ಮಾಡ್ಕೊಂಡು ಹೋಗಿ ಮಲಿಕಳಿ. ಓಕೆ ಬಾಯ್, ಕೆಳಗಿಟ್ಟ ಬಿಡ್ತೀನಿ. ಗೈಸ್, ಪಾತ್ರೆ ಎಲ್ಲ ಬೆಳಗ್ಗೆ ಇವಾಗ ಊಟ ಮಾಡಬೇಕು. ಊಟ ಮಾಡೋಕ್ಕೆ ದೋಸೆ ಸುಡ್ತೈತೆ ಈಗ. ಬ್ರೋ ಏನೋ ವಿಡಿಯೋ ಮಾಡ್ತೀನಿ ಬ್ರೋ, ತೆಗಿರಿ. ಹಾಂ ತೆಗಿರಿ ಬ್ರೋ, ಆಯಿತು. ಒಳಗಡೆ ಬರ್ತಿದ್ದೆ. ಹಾಂ ಏನು ವಿಡಿಯೋ ಹೇಳಿ? ಏನು ಮಾಡ್ತೀವಿ? ಆದ್ರೂ ಬ್ರೋ ಇಲ್ಲಿ ಹಿಂಗೆ ಎದ್ದ ತಕ್ಷಣ ಬ್ರೋ ಏನಾದ್ರು ನೀವು ನಿಂತ್ಕ ಮಾಡ್ತಿದ್ರೆ ಬ್ರೋ ಕಾಣಿಸ್ಬಿಡೋದಾ? ಇಲ್ಲಿದ್ರಲ್ಲ ಅದಕ್ಕೆ ಕಾಣಿಸ್ತಿಲ್ಲ ಅದು. ನಾನು ಅನ್ಕೊಂಡೆ ಗೊತ್ತಾ, ಇಲ್ಲಿ ಮನಿಗಿರ್ತೀರಾ ಅನ್ಕೊಂಡೆ. ಮನಿಗಿರ್ತೀರಾ? ಸುಮ್ಮನೆ ಬೆಳಿಗ್ಗೆ ದೋಸೆ ಆದರೆ ಇವಾಗ ಸುಟ್ಟಿರೋದು ಸಂಪನ ಬೆಳಿಗ್ಗೆದು. ಆಮೇಲೆ ಮೊಟ್ಟೆ ಪಲ್ಯ. ವಿಡಿಯೋದಲ್ಲಿ ಫಾರ್ ದ ಫಸ್ಟ್ ಟೈಮ್ ಮನೆಗೆ ತೋರಿಸಿರೋದು ನಾನು. ಊಟ ಮಾಡ್ತಿರೋದನ್ನ ಊಟ ಮಾಡ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಹೋಗಿ ಮಲಿಕಳಿ. ಓಕೆ ಬಾಯ್, ಕೆಳಗಿಟ್ಟ ಬಿಡ್ತೀನಿ.